ಅದೇ ಅಣ್ಣ ನಂದು ಇದು ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಿದ್ದಿತ್ತಣ್ಣ. ಹೇಳಪ್ಪ ಅದೇನು ಹೇಳ್ತೀವಿ ಹೇಳ್ಬಿಡು. ರ್ಯಾಪಿಡೋದಲ್ಲಿ ಡ್ಯೂಟಿ ಬಿದ್ದಾಗ ನಾನು ಎಲೆಕ್ಟ್ರಾನ್ ಸಿಟಿಯಿಂದ ಪಿಕಪ್ ಮಾಡಿದ್ದೆ ಅಣ್ಣ. ಬಿದ್ದಿದ ತಕ್ಷಣ ಮತ್ತೆ ನಾ ಈ ಕಡೆ ಹೊಸ ರೋಡಿಂದ ಹಳ್ಳೂರ ಕಡೆ ಬಂದಿದ್ದೆ ಅಣ್ಣ. ಅಲ್ಲಿ ಸ್ವಲ್ಪ ಸೈಡ್ ಹಾಕ್ಬಿಟ್ಟು ಉಚ್ಚ ವಯನ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ, ಪರ್ಮಿಷನ್ ತಗೊಂಡಿದ್ದೀನಿ. ಅದಕ್ಕೆ ಉಚ್ಚ ವಯಸ್ಸರಲ್ಲೇ ಗಾಡಿನ ಎತ್ಕೊಂಡು ಬಂದು ಇಲ್ಲೆಲ್ಲೋ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ತಂದ್ಬಿಟ್ಟು ಸೈಡ್ ಹಾಕ್ಬಿಟ್ಟು ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರಣ್ಣ ಗಾಡಿ ಬೀಗ ಎತ್ಕೊಂಡು. ದುಡ್ಡು ಒಂದು ಮುಗಿತಣ್ಣ. 5,000 ದುಡ್ಡು ಇತ್ತಣ್ಣ ಗಾಡಿಯಲ್ಲಿ, ಅದನ್ನೇ ಎತ್ಕೊಂಡು ಹೋಗ್ಬಿಟ್ಟವ್ರಣ್ಣ. ಸರಿ, ಮಾತಾಡಿದ್ದೆಲ್ಲ ಮುಗೀತಾ? ಮುಗೀತಣ್ಣ. ನನ್ನ ನಂಬರ್ ಕೊಟ್ಟಿದ್ದು ಯಾರು? ನೀವು ನಂಬರ್ ಕೊಟ್ಟಿದ್ದ ಅಣ್ಣ? ನನ್ನ ನಂಬರ್ ಕೊಟ್ಟಿದ್ದು ಯಾರು? ಶಿವಣ್ಣ ರೆಡ್ಡಿ ಅವ್ರ ಅಂತಣ್ಣ. ಯಾರ ಶಿವಣ್ಣ ರೆಡ್ಡಿ ಯಾರು? ಸರ್ ನಮಸ್ಕಾರ. ಹಾ ಸರ್ ನಾವು ಮಂಜುನಾಥ್ ಅಂದ್ಬಿಟ್ಟು ನಾವು ಬೇಗೂರಿಂದ ಮಾತಾಡೋದು ಸರ್. ಹಾ ಹೇಳಿ ಸರ್. ಈ ಹುಡುಗ ಎಲೆಕ್ಟ್ರಾನ್ ಸಿಟಿಲಿ ಪಿಕಪ್ ಮಾಡಿದ್ದಾನೆ ರ್ಯಾಪಿಡಿಂದ. ಕೇಳಿದೀನಿ, ಅವ್ರ ಕಥೆ ಕೇಳಿದೀನಿ. ಅವ್ರ ಈ ನನ್ನ ನಂಬರ್ನ ಅವ್ರು ಕೊಟ್ಟವ್ರು ಯಾರು? ಸರ್ ಇವರು ಶಿವರೆಡ್ಡಿ ಅವರು ಇದಾರಲ್ಲ. ಯಾರು ಶಿವರೆಡ್ಡಿ ಅನ್ನೋರು ಯಾರು? ಒನ್ ಮಿನಿಟ್ ಸರ್, ಅವ್ರ ನಂಬರ್ ಹೇಳ್ತೀನಿ. ಸರ್ ಒಂದ್ ನಂಬರ್ ಅಲ್ಲ, ನಾನು ಹೇಳದ್ನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಹೇಳಿ ಸರ್, ಹೇಳಿ ಸರ್. ಇವ್ರೇನ್ ಇವಾಗ ಸಮಸ್ಯೆ ಹೇಳ್ಕೊಂಡು ನಮಗ್ ಫೋನ್ ಮಾಡ್ತಾರಲ್ಲ. ಹಾಂ ಸರ್. ಸರ್ ಈ ಅಣ್ಣಂದ್ರುಗಳು, ಹಾಂ ಸರ್, ಇವ್ರಿಗೆ ಗಾಡಿ ತಗೊಳಕ್ ಗೊತ್ತೈತೆ. ಗಾಡಿ ತಗೊಂಡ್ಮೇಲೆ ಓಲಾ ಊಬರ್ ಅಲ್ಲಿ ಓಡಿಸೋದೋ, ಇಲ್ಲ ಕಂಪ್ನಿಗಳಲ್ಲಿ ಓಡಿಸೋದೋ, ಇಲ್ಲ ಟ್ರಾವೆಲ್ಸ್ ಲೈನ್ ಅಲ್ಲಿ ಓಡಿಸೋದೋ, ಎಲ್ಲಿ ಓಡಿಸ್ಕೊಂಡು ನಾವು ಜೀವನ ಮಾಡ್ಬೇಕು ಅನ್ನೋದು ಗೊತ್ತೈತೆ. ಹಾಂ ಸರ್. ಇವ್ರ ಗಾಡಿಗೆ ತೊಂದರೆ ಆದ್ರೆ, ಇವ್ರಿಗೆ ತೊಂದರೆ ಆದ್ರೆ ಒಂದು ಸಂಘಟನೆ ಒಳಗಡೆ ಇರ್ಬೇಕು ಅನ್ನೋದು ಮಾತ್ರ ಇವ್ರಿಗೆ ಅಣ್ಣಂದ್ರುಗಳಿಗೆ ಗೊತ್ತಿರಲ್ಲ. ಇವ್ರಿಗೆ ಏನಾದ್ರೂ ಹಿಂಗ್ ಸಮಸ್ಯೆ ಆದಾಗ ನಮ್ಗೆ ಹಿಂಗ್ ಆಗ್ಬಿಟ್ಟಿದೆ ಸರ್ ಅಂತ ನಮ್ಮಂತವ್ರು ಫೋನ್ ಮಾಡ್ತಾರೆ. ಹೌದು ಸರ್, ಹೌದು. ಹಿಂಗ್ ಮಾಡಿದಾಗ ಈಗ ಇದೇ ಅಲ್ಲೇ ನಿಂತಿದ್ದ ಜಾಗದಲ್ಲೇನೆ ಇವ್ರ ಫ್ಯಾಮಿಲಿ ಅವರು ಫೋನ್ ಮಾಡಿಸಿ, ಯಾರಾದ್ರೂ ಇವ್ರ ಫ್ಯಾಮಿಲಿ ಅವರು ಇವ್ರಿಗೆ ಬಂದು ನಿಂತ್ಕೊಂಡು ಹೆಲ್ಪ್ ಮಾಡ್ತಾರ ಕೇಳಿ. ಯಾರು ಬರಲ್ಲ ಸರ್, ಎಲ್ಲ ಅವ್ರ ದುಡಿಮೆ, ಅವ್ರ ಜೀವನ, ಅವ್ರ ಬದುಕು, ಅವ್ರು ಮಾತ್ರ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಈ ವಯ್ಯ ಅವ್ರಿಗೆ ಯಾರಿಗೋ ಏನೋ ತೊಂದರೆ ಆಗಿದ್ದಾಗ ಅವ್ರು ಈ ವಯ್ಯಂಗ್ ಫೋನ್ ಮಾಡಿದಾಗ ಈ ವಯ್ಯನು ಕೂಡ ಹೋಗಿರಲ್ಲ. ಯಾಕೆ ಅಂದ್ರೆ ಈ ವಯ್ಯ ದುಡಿಮೆ ಮಾಡೋದು, ನನ್ ಊರಿನ ಉಸಾಬ್ರಿ ಕಟ್ಕೊಂಡು ನನ್ಗೇನು, ಯಾವನ್ ಕಟ್ಕೊಂಡು ನನ್ಗೇನು ಅನ್ನೋ ತರ ಈ ವಯ್ಯನು ಕೂಡ ಬದುಕ್ತಾ ಇರ್ತಾನೆ. ಈ ತರ ಸ್ವಾರ್ಥಿಗಳು, ನಾವು ಮನುಷ್ಯನ ಜೀವನನೇ ಸ್ವಾರ್ಥ ಜೀವನದಲ್ಲಿ ಬದುಕ್ತಾ ಇದೀವಿ ನಾವು ಇವತ್ತು. ಈಗ ಈ ವಯ್ಯ ಕಷ್ಟ ನನ್ಗೆ ಹಿಂಗ್ ಆಗೈತೆ ಅಂತ ಹೇಳ್ತವ್ರೆ. ಈಗ ಈ ಕಷ್ಟಕ್ಕೆ ನಾವು ಪರಿಹಾರನ ಹೇಳ್ಬೇಕು, ಇಲ್ಲ ಅಂದ್ರೆ ಆ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕು. ಇದು ಮಾನವೀಯತೆ ಗುಣ ಅಂತಾರೆ. ಈ ಮಾನವೀಯತೆ ಗುಣ ಇವರಲ್ಲಿ ಯಾರಲ್ಲೂ ಕೂಡ ಇಲ್ಲ ಸರ್. ಇವರೆಲ್ಲ ಹೆಂಗೆ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ, ಇವ್ರು ಸಂಕಟ ಬಂದಾಗ ಮಾತ್ರ ನಮ್ಮಂತವ್ರನ್ನ ಹುಡುಕಿ ಹಿಂಗ್ ಆಗ್ಬಿಟ್ಟಿದೆ ನಮಗ್ ತೊಂದ್ರೆ, ಹೆಲ್ಪ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಯಾವನ್ ಸರ್ ಬಂದು ಹೆಲ್ಪ್ ಮಾಡ್ತಾನೆ? ಸರ್ ಹೆಲ್ಪ್ ಮಾಡ್ಬೇಕು ಅಂದ್ರೆ ಇವ್ರು ಏನ್ ಮಾಡ್ಬೇಕು, ಸಂಘ ಸಂಸ್ಥೆಗಳಲ್ಲಿ ಇರ್ಬೇಕು. ಖಂಡಿತ ನಿಜ. ತೊಂದ್ರೆ ಆದಾಗ ಗ್ರೂಪ್ ಅಲ್ಲಿ ನೋಡಿ ಸ್ನೇಹಿತರೆ, ನಾನು ಇಂಥ ಲೊಕೇಶನ್ ಅಲ್ಲಿ ಇದೀನಿ, ನನ್ಗೆ ಈ ತರ ತೊಂದರೆ ಆಗಿದೆ, ಇದಕ್ಕೆ ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು, ದಯವಿಟ್ಟು ನಂಗೆ ತಿಳಿಸ್ ಹೇಳಿ ಅಂದ್ರೆ ಒಬ್ರಲ್ಲ ಒಬ್ರು ತಿಳಿಸ್ಕೊಡ್ತಾರೆ. ಖಂಡಿತ ಸರ್ ಇವರೆಲ್ಲ ಬರುವಂತವ್ರಲ್ಲ, ಇವ್ರಿಗೆ ತೊಂದ್ರೆ ಆದಾಗ ಮಾತ್ರ ಬರ್ತಾರೆ. ಆ ತೊಂದ್ರೆ ಸಾಲ್ವ್ ಆಯ್ತು ಅಂದ್ರೆ ಸರ್ ತಿರುಗು ನೋಡಲ್ಲ, ಒಂದ್ ಥ್ಯಾಂಕ್ಸ್ ಅಂತಾನು ಕೂಡ ಹೇಳಲ್ಲ. ಅಂತ ವ್ಯಕ್ತಿಗತ್ವ ಇರೋಂತವ್ರನ್ನ ನಾವು ನೋಡ್ಬಿಟ್ಟಿದೀವಿ. ಏನ್ ಹೆಲ್ಪ್ ಮಾಡ್ಬೇಕು ಹೇಳಿ ಇವ್ರಿಗೆ? ಅಟ್ಲೀಸ್ಟ್ ಹಿಂಗಲ್ಲ ಹಿಂಗ್ ಮಾಡ್ಕೊಳಪ್ಪ ಅಂತ ತಿಳಿ, ಹಿಂಗಲ್ಲ ಹಿಂಗ್ ಮಾಡ್ಕೊಳಪ್ಪ ಅಂತ ತಿಳಿ ಹೇಳೋಣ ಅನ್ನೋದಕ್ಕೂ ಕೂಡ ಇವ್ರು ಅನ್ಫಿಟ್. ಯಾಕೆ ಅಂದ್ರೆ ಇವ್ರು ನಮ್ಮ ಸಂಘಟನೆ ಮೆಂಬರ್ ಅಲ್ಲ. ನಾನು ನಿರ್ಧಾರ ಆಗ್ಬಿಟ್ಟಿದೀನಿ ಸರ್, ಲಕ್ಷಾಂತರ ಜನ ಹೊರಗಡೆ ಡ್ರೈವರ್ಸ್ಗಳು ಅವ್ರೆ. ಸಂಘಟನೆ ಒಳಗಡೆ ಅವ್ರ ಫೋನ್ ಮಾಡ್ತಾರ, ಫಸ್ಟ್ ಸಂಘಟನೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡಪ್ಪ ಅಂತೀನಿ. ಸರ್ ಇಲ್ಲ ಪಲ್ಲ ಅಂದ್ರೆ ಇಕ್ಕಣ ಫೋನ್ ಅಂತೀನಿ, ನಿನ್ಗೆ ಹೋಗೋ. ಬೇಜಾನ್ ಜನ ನಂತರದವ್ರು ಬೇಜಾನ್ ಜನ ಅವ್ರೆ ಬಿಟ್ಟಿ ಶೋ ಕೊಟ್ಕೊಂಡು ಕೆಲಸ ಮಾಡೋರು ಇರ್ತಾರೆ. ಅವ್ರ ಹತ್ರ ಹೋಗಿ ನಿನ್ ಕಷ್ಟ ಹೇಳ್ಕೊಂಡು ಅವ್ರ ಹತ್ರ ತಗೊಂಡ್ ಕೆಲಸ ಮಾಡ್ಸ್ಕೊಳಪ್ಪ ಅಂತೀವಿ. ಯಾಕೆ ಅಂದ್ರೆ ಅವರೆಲ್ಲ ಅದೇ ಕಾಯ್ತಿರ್ತಾರೆ. ಅವ್ರ ಸಂಘಟನೆ ಇದ್ರೇನೆ ಅಂತ ಹೆಲ್ಪ್ ಮಾಡೋದು, ನಾವ್ ಹಂಗಲ್ಲ, ನಾವ್ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಿರ್ತಾರೆ. ಆ ತರದವ್ರೆಲ್ಲ ನಾವ್ ನೋಡಿ ಸಾಕಾಗ್ಬಿಟ್ಟಿದೆ. ಒಂದು ಒಗ್ಗಟ್ಟು ಅನ್ನೋದಿದ್ರೆ ಏನ್ ಬೇಕಾರ ಮಾಡ್ಬೋದ ಸರ್, ಇಲ್ಲಾಂದ್ರೆ ಬರಲ್ರಿ. ನೋಡ್ರಿ, ಈಗ ಈ ವಯ್ಯನ್ ಕಾಯಿಲೆ ಬಂದಿದೆ ಅಂದ್ರೆ ಈ ವಯ್ಯ ಡಾಕ್ಟರ್ ಶಾಪ್ ಹುಡುಕೊಂಡೋದ್ರೇನೆ ಕಾಯಿಲೆ ವಾಸಿ ಆಗೋದು. ನಾನು ಕಾಯಿಲೆ ಬಂದೈತೆ ಅಂತ ಕೂತಿ ಜಾಗದಲ್ಲಿ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ನಂಗೆ ಕಾಯಿಲೆ ಬಂದೈತೆ ಅಂದ್ರೆ ಡಾಕ್ಟರ್ ಏನ್ ಮಾಡಕ್ ಆಯ್ತದೆ? ಇರ್ಬೇಕು ಅಂತ ವ್ಯವಸ್ಥೆ ಒಳಗಡೆ ಇರ್ಬೇಕು. ಇವರೆಲ್ಲ ಬರಲ್ಲ. ನಿಮ್ಮ ಸಂಘಟನೆಗೆ ಸೇರ್ಸ್ಕೊಳ್ಳಿ ಸರ್, ಜಾಯಿನ್ ಮಾಡಕ್ ಸೇರ್ಕೊಳ್ಳೋ ಸಮಸ್ಯೆ ಅಲ್ಲ ಸರ್. ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ತಾರೆ, ನಮ್ ವಿಡಿಯೋಸ್ಗಳೆಲ್ಲ ನೋಡ್ತಿರ್ತಾರೆ ಇವರೆಲ್ಲ. ಬರಲ್ಲ ಸರ್. ಬರ್ರಯ್ಯ ಹಿಂಗ್ ಸಂಘಟನೆ ಒಳಗಡೆ ಇರ್ರಿ, ಹಿಂಗ್ ತೊಂದ್ರೆ ಆದಾಗ ನಮ್ ಗ್ರೂಪ್ ಅಲ್ಲಿ ಇದ್ರೆ ಗೊತ್ತಿರ್ತದೆ ಸರ್. ಡ್ರೈವರ್ಸ್ಗಳು 1000 ಜನ ಅವ್ರೆ. ನಮ್ ಕೆಲಸ ಕಾರ್ಯ ಏನು ಅಂತ ಅಲ್ಲಿರೋರು ಗೊತ್ತು.
ಹಾಂ ಸರ್ ಈ ಹೊರಗಡೆ ಇರೋರ್ಗೆ ಏನು ಗೊತ್ತಿರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನಾವೇನೋ ವಿಚಾರಗಳು ಹೇಳಿದಾಗ ಅಲ್ಲಿ ಲೈಕು ಕಾಮೆಂಟ್ ಹೊಡಿಯೋರು ಗೊತ್ತಿರಲ್ಲ ಅಣ್ಣಂದ್ರುಗಳಿಗೆ. ಅದು ಕರೆಕ್ಟ್ ಇಂಥವ್ರನ್ನೆಲ್ಲ ನೋಡ್ಬಿಟ್ಟಿದೀವಿ ಸರ್. ಎಲ್ಲ ಈ ಸ್ವಾರ್ಥಿಗಳು ಕೊಂಪೆ ಸರ್. ಈ ಸ್ವಾರ್ಥಿ ಕೊಂಪೆಯಲ್ಲಿ ನಾವ್ ಹೆಂಗಿರ್ಬೇಕು ಹಂಗಿರೋದ್ ಕಲಿಬೇಕು. ಹಾಂ ಸರ್. ಅಯ್ಯೋ ಕರೆ ಸರ್, ಅದಕ್ಕೆ ಈಗ ಫೋನ್ ಮಾಡಿದ್ರೆ ನಾನು ಸರ್ ಲೌಡ್ ಸ್ಪೀಕರ್ ಇಕ್ಕಿದೀರಾ? ಅದು ಕೇಳಿಸ್ಕೊಳ್ಳಿ ಅಂತ ಹುಡುಗನ ಇಕ್ಕಿದ್ದೀನಿ ಸರ್. ಕೆಲಸ ಮಾಡಿದೀರಾ? ಈಗ ಹುಡುಗನ್ಗೆ ಹೇಳಿ. ಹಾಂ ಸರ್. ಇವಾಗ ಏನ ಲೊಕೇಶನ್ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಗಾಡಿ ಕೀ ಎತ್ಕೊಂಡು ಹೋಗಿದಾರಲ್ಲ ಅವರು, ಹೌದು ಸರ್ ಹೌದು. ಅದೇ ಲೊಕೇಶನ್ ಅಲ್ಲಿ ಇಟ್ಕೊಂಡು 112 ಫೋನ್ ಮಾಡಕ್ ಹೇಳಿ. ಸರಿ ಸರ್, ಓಕೆ ಸರ್. ನಾನು ಹೇಳೋದಿಷ್ಟು ಕೇಳಿ, ಫಸ್ಟ್ ಫಾರ್ಮಾಲಿಟೀಸ್ ಕೇಳಕ್ಕಳಿ. ಹೇಳಿ ಸರ್. 112 ಫೋನ್ ಮಾಡಿದ್ರೆ ಅಲ್ಲಿ ವಯಸ್ಸಾಳದವ್ರು ಬರ್ತಾರೆ. ಓಕೆ ಸರ್. ಯಾಕಪ್ಪ ಏನಪ್ಪ ಅಂತ ಕೇಳ್ತಾರೆ. ನೋಡಿ ಸ್ವಾಮಿ, ಈಗ ನನ್ನ ಹತ್ರ ಈ ಹುಡುಗ ಏನ್ ಸ್ಟೋರಿ ಹೇಳ್ದ ಆ ಸ್ಟೋರಿನ ಪೊಲೀಸ್ನವ್ರು ಹೇಳಿ. ಓಕೆ ಸರ್. ಹೇಳ್ದಾಗ ಏನ್ ಮಾಡ್ತಾರೆ, ಆಯ್ತಪ್ಪ ನಿಂದೆಲ್ಲ ಡೀಟೇಲ್ಸ್ ನಾವು ತಗೊಂಡಿದೀವಿ, ಇಲ್ಲಿ ಹೋಗು ಲೋಕಲ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ. ಓಕೆ ಸರ್. ಇವರು ಆ ಲೋಕಲ್ ಸ್ಟೇಷನ್ ಹೋಗ್ಬಿಟ್ಟು ಇವ್ರು ಯಾವ ಸಂಸ್ಥೆಯಿಂದ ಅವ್ರನ್ನ ಕರ್ಕೊಂಡ್ ಬಂದಿದ್ರಲ್ಲ ಹಾಂ ಸರ್. ಅವರ ಡೀಟೇಲ್ಸ್ ಅನ್ನ ಅಲ್ಲಿ ಪೊಲೀಸ್ನವರು ಕೊಡ್ತಾರೆ. ಓಕೆ ಸರ್. ಆಗ ಅವರು ಯಾವ ಆಪ್ ಇಂದ ಬುಕ್ ಮಾಡಿದ್ರು, ಯಾರೋ ರ್ಯಾಪಿಡೋ ಅಂತ ಹೇಳ್ತವ್ರೆ. ಹೌದು ಹೌದು ಆ ಸರ್. ರ್ಯಾಪಿಡೋ ಸಂಸ್ಥೆ ಅವ್ರು ಯಾರಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಇವ್ರದ್ದು ಡೀಟೇಲ್ಸ್ ಕೊಡಿ ಅಂತ ಪೊಲೀಸ್ನವ್ರು ಕೇಳ್ತಾರೆ. ಓಕೆ ಸರ್. ಆಗ ರ್ಯಾಪಿಡೋ ಸಂಸ್ಥೆಯವನು ಪೊಲೀಸವ್ರು ಕೇಳ್ತವ್ರಲ್ಲ ಅಂತ ಹೇಳಿ ಅವ್ನು ಯಾವನ್ ಬುಕ್ ಮಾಡಿದ್ದ ಅವನ ನಂಬರ್ಗಳನ್ನ ಇವರು ಪೊಲೀಸ್ನವರು ಕೊಡ್ತಾರೆ. ಓಕೆ ಸರ್. ಪೊಲೀಸ್ನವರು ಆ ನಂಬರ್ನ ಟ್ರೇಸ್ ಔಟ್ ಮಾಡಿ ಅವನು ಫೋನ್ ಮಾಡಿ ಸ್ಟೇಷನ್ ಹತ್ರ ಬಾರಪ್ಪ ಅಂತ ಹೇಳಿ ಕರ್ಸ್ಕೊಂತಾರೆ. ಓಕೆ ಸರ್. ಅವನು ಸ್ಟೇಷನ್ ಹತ್ರ ಬಂದಾದ್ಮೇಲೆ ಹಾಂ ಸರ್. ನೀನ್ ಯಾಕೆ ಅವ್ನ ಗಾಡಿನ ತಗೊಂಡ್ಬಂದು ಈ ರೀತಿಲಿ ನಿಲ್ಸಿ ಈ ಕೆಲಸ ಮಾಡಿದ್ಯಾ, ಹಾಂ ಸರ್. ನೀನ್ ಮಾಡಿರೋ ಅಂತದ್ದು ಅಫೆನ್ಸ್, ಇದು ಕಳ್ತನದ ಕೆಲಸ, ಇದು ನೀನ್ ಮಾಡಿರೋದು, ಹಾಂ ಅವ್ನ್ ಸರ್. ಸಂಪಾದನೆ ಹಾಳಾಗಿದೆ, ಹಾಂ ಸರ್. ಅವ್ನು ಇಲ್ಲಿ 2-3 ದಿನ ಅಲ್ದಿದಾನೆ, ಹಾಂ ನೀನ್ ಸರ್. ಮಾಡಿರೋ ಈ ಕೆಲಸಕ್ಕೆ ಅವನು ಪರಿಹಾರ ಕಟ್ಕೊಡು, ಇಲ್ಲ ಮಗನೇ ನಿನ್ ಮೇಲೆ FIR ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತೀವಿ, ಹೋಗಿ ಕೋರ್ಟಲ್ಲಿ ಹೋಗಿ ಬಗೆಹರಿಸ್ಕೊಂಡ್ರಿ ಇಬ್ರು ಅಂದ್ಬಿಟ್ಟು FIR ಹಾಕಿ ಅವನ್ನ ಜೈಲ್ಗೆ ಇಡ್ತಾರೆ. ಸರಿ ಸರ್, ಓಕೆ ಇದು ಸರ್. ನಮ್ಮ ಹಾಂ ಕಾನೂನು ವ್ಯವಸ್ಥೆ ಇರೋದು. ಹೌದು ಸರ್ ನೋಡಿ, ಹೌದು. ಓಕೆ ಇದನ್ನ ಸರ್. ನಾವು ಇವ್ರಿಗೆ ತಿಳಿಸಿ ಹೇಳ್ಬೇಕು ಅಂದ್ರೆ ಈ ಅಣ್ಣಂದ್ರುಗಳು ಇರ್ಬೇಕು ಸಂಘಟನೆ ಗ್ರೂಪ್ಗಳಲ್ಲಿ. ಹೌದು ಕರೆಕ್ಟ್ ಸರ್ ಹೌದು. ಇವ್ರು ಇವೆಲ್ಲ ಏನು ತಿಳ್ಕೊಂಡ್ರಲ್ಲ. ಈಗ ಹಿಂಗ್ ನೋಡ್ಬಿಟ್ಟು ಸರ್ ಹಿಂಗ್ ಆಗೋಯ್ತು ಅಂದ್ರೆ ಏನ್ ಮಾಡಕ್ಕಾಯ್ತದೆ, ಆಯ್ತದೆ ಬಡ್ಕೋ ಕೂತ್ಕೊಂಡಲ್ಲಿ. ಹೌದು ಸರ್ ಒಬ್ಬ ಗಿಣಿಶಾಸ್ತ್ರ ಹೇಳೋನು ಒಂದ್ ಶಾಸ್ತ್ರ ಹೇಳ್ಬೇಕು ಅಂದ್ರೆ ದುಡ್ಡು ತಗಂತಾನೆ. ಸತ್ಯ ಸರ್ ಒಬ್ಬ ಹೌದು. ಡಾಕ್ಟ್ರು ಒಂದ್ ರೋಗ ಏನು ಅಂತ ಪತ್ತೆ ಹಚ್ಚಕ್ಕೂ ಕನ್ಸಲ್ಟೆಂಟ್ ಫೀಸ್ ಅಂತ ತಗಂತಾನೆ. ಹೌದು ಸರ್ ಹೌದು. ಈ ತರ ಅದು ಜ್ಯೋತಿಷಿಗಳು ನೋಡ್ಬೇಕು, ಎಲ್ಲ ಆನ್ಲೈನ್ ಅಲ್ಲಿ ನೋಡ್ತಿರ್ತೀರಾ ಎಂತೆಂತದ ಗುರೂಜಿಗಳ ಹೆಸರುಗಳು. ಈ ಗುರೂಜಿಗಳನ್ನ ಭೇಟಿ ಮಾಡ್ಬೇಕು ಅಂದ್ರೆ ತಿಂಗಳಾರ್ಗಟ್ಲೆ ಅಪಾಯಿಂಟ್ಮೆಂಟ್ ನ ಕಾಯ್ಕೊಂಡು ಜನ ಹೋಗಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಅವನ ಹತ್ರ ಹರಿಕತೆ ಕೇಳ್ಕೊಂಡ್ ಬರ್ತಾರೆ. ಹಾಂ ಸರ್ ನಾವ್ ಹೌದು. ಅಂತ ಪ್ರಪಂಚದಲ್ಲಿ ಬದುಕ್ತಿದೀವಿ ಅಂದಾಗ ನಮ್ ಸಮಸ್ಯೆ ನಾವ್ ಹೇಳ್ಕೊಬೇಕು ಅಂದ್ರೆ ಇರ್ಬೇಕಲ್ಲ ಒಂದ್ ಸಂಘಟನೆಯಲ್ಲಿ ಅನ್ನೋ ಒಂದು ಕಾಮನ್ ಹೌದು ಸಂಘಟನೆ ಇರಬೇಕು. ಬೇರೆ ಯಾರಾದ್ರೂ ಪ್ರಾಬ್ಲಮ್ ಆದಾಗ ಸ್ಪಂದಿಸ್ಬೇಕು. ಒಬ್ಬರು ಇವತ್ತು ಬೆಂಗಳೂರು ತುಂಬಾ ಎಲ್ಲ ನೆರೆ ರಾಜ್ಯದವ್ರು ಬಂದು ತುಂಬ್ಕೊಂಡವ್ರೆ. ಹೌದು ಸತ್ಯ ಸರ್ ಹೌದು. ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ನಮ್ ಕನ್ನಡದಿರ್ಗೆ ಯಾವತ್ತು ಹಿಡ್ಕೊಂಡು ಯಾವ ರೋಡಲ್ಲಿ ಹೊಡಿತಾರೋ ಹೇಳಕ್ ಬರಲ್ಲ. ಹೌದು ಹೌದು ನಾನ್ ಸರ್ ಇದನ್ನೇ ಹೇಳೋದು, ಸತ್ಯ. ಕನ್ನಡಿಗರು ಅನ್ನಿಸ್ಕೊಂಡ್ರೆ ಹಾಂ ಸರ್. ನೀವು ಫಸ್ಟ್ ಕನ್ನಡ ಪರ ಸಂಘಟನೆಗಳಲ್ಲಿ ಇರ್ರಿ. ಕನ್ನಡಿಗರು ಹೌದು 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 ಸರ್. ಕಾರ್ಮಿಕ ಪರ ಸಂಘಟನೆಗಳಲ್ಲಿ ಇರಿ. ಹೌದು. ಯಾಕೆಂದ್ರೆ ಇವತ್ತು ವ್ಯವಸ್ಥೆ ಹೆಂಗಿದೆ ಗೊತ್ತಾ ಸರ್, ಪೊಲೀಸ್ ವ್ಯವಸ್ಥೆನೂ ಕೂಡ ಹದಗೆಟ್ಟೋಗ್ಬಿಟ್ಟಿದೆ. ಅದು ಸತ್ಯನೇ ಬಿಡಿ ಸರ್ ಹೌದು. ನಿಮ್ ರಕ್ಷಣೆ ಮಾಡ್ಬೇಕಾಗಿರೋರು ಪೊಲೀಸವರೇ, ಇಲ್ಲಿ ಪೊಲೀಸವರೇ ಹೆಂಗ್ ಬೇಕಂಗ್ ಉಲ್ಟಾ ಹಾಕ್ತಾರೆ. ಹೌದು ಹೌದು. ಈ ಹುಡುಗ ಅದಕ್ಕೆ ಎದುರ್ತಾ ಇರೋದು. ನನ್ನ ಗಾಡಿನ ಸ್ಟೇಷನ್ 4-5 ಜನ ನಿಲ್ಸ್ಬಿಡೋರ ಅಂತ ಎದುರ್ತಾ ಇದ್ದ. ನೋಡಿ ಸರ್, ಇವ್ರಿಗೆಲ್ಲ ಯಾಕೆ ಸಪೋರ್ಟ್ ಹೋಗಲ್ಲ ನಾವು ಅಂದ್ರೆ ಇವ್ರುಗಳಿಗೆ ನ್ಯಾಯ ತೆಗಿಬೇಕು ಅಂತ ನಾವು ಮುಂದೆ ಹೋಗಿ ನಿಂತ್ಕೊಂಡ್ರೆ ಅದು ಇನ್ನೊಂದ್ 2 ದಿನ ಗಾಡಿ ನಿಂತ್ಕೊಬೇಕು ಅಂದ್ರೆ ಸಾಕು, ಅಣ್ಣಂದ್ರ ಆಗ್ಲೇ ಬೇಡ ಬಿಡಿ ಸರ್ ಏನೋ ನಾವು ಮಾಡ್ಕೊಂಡ್ಬಿಡ್ತೀವಿ. ಈ ತರ ಮನಸ್ಥಿತಿಯವ್ರು ಇವರೆಲ್ಲ. ಮೊನ್ನೆ ಒಬ್ಬ TT ಡ್ರೈವರ್ಗೆ ತಮಿಳ್ನಾಡಲ್ಲಿ ಒಬ್ಬ ಹೊಡೆದವನೆ. ಹೌದು 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 ನೋಡಿದ್ವಿ ಸರ್. ಕೇಳಿಸ್ಕೊಳ್ಳಿ, ಆ TT ಡ್ರೈವರ್ಗೆ ಫೋನ್ ಮಾಡಿ ಮಾತಾಡಿದೀನಿ. ಆಡಿಯೋ ಕ್ಲಿಪ್ನು ಫೇಸ್ಬುಕ್ ಅಲ್ಲಿ ಹಾಕಿದೀನಿ. ಹೌದು ನೋಡಪ್ಪ ಅವ್ನಿಗೆ ನಿನ್ ಮೇಲೆ ಅಲ್ಲೇ ಮಾಡವನೆ, ಅವನ ಮೇಲೆ ಹೋಗಿ ತಮಿಳ್ನಾಡಲ್ಲೇ ಹೋಗಿ ದೂರ್ ಕೊಡೋಣ, ಅಲ್ಲಿ ಕೊಟ್ಟಾದ್ಮೇಲೆ ನಿಮ್ಮ ಊರಲ್ಲೂ ಕೂಡ ದೂರ್ ಕೊಡೋಣ ಅಂತ ಹೇಳ್ದೆ. ಹಾಂ ಸರ್ ಹೌದು. ಅವನು ಅವತ್ತು ಘಟನೆ ನಡೆದಿದ್ದ ದಿನ ಅದ್ರ ಹಿಂದಿನ ದಿನ ಯಾರೋ ಫೋನ್ ನಂಬರ್ಗಳು ಕೊಟ್ರು ಅಂತ ನನಗೆ ಫೋನ್ ಮಾಡೋಣ, ಅದೇನೇ ಆದ್ರೂ ಬಿಡೋದ್ ಬೇಡ ಅಣ್ಣ, ಇದ್ರ ಪರವಾಗಿ ಏನ್ ಅನ್ಬಿಟ್ರು ಪರವಾಗಿಲ್ಲ ಅಣ್ಣ ಮಾಡ್ಬಿಡ್ತೀನಿ ಅಂತ 2 ದಿನ ಜೋಶಲ್ಲಿ ಅನ್ಬಿಟ್ಟ. ಹಾಂ ಸರ್. 3ನೇ ದಿನಕ್ಕೆ ಬಾರ ರಾಜ ಇಲ್ಲಿ ಹೋಗೋಣ ಅಂತ ಕರೆದ್ರೆ ಅಣ್ಣ ನಾವ್ ಯಾರ ಕರೆದವ್ರಲ್ಲಿ ಹೋಯ್ತೀನಿ ಅಂದ. ಸರಿ ಆಯ್ತು, ಎಲ್ಲೋ ಒಂದ್ ಕಡೆ ಹೋಗಪ್ಪ ಈ ಕೆಲಸ ಮಾಡ್ಕೊ ಅಂತ ಅಂದೆ. ಹಾಂ ಸರ್. ಅವ್ನು ಏನ್ ಕೆಲಸ ಮಾಡ್ಬೇಕಾಗಿತ್ತೇಳಿ, ಈಗ ಅವ್ನ್ ಬಿಡಿ ಅವ್ನ ಅರೆಸ್ಟ್ ಮಾಡಿದ್ರು, ಅಲ್ಲಿರೋ ತಮಿಳ್ನಾಡು ಸರ್ಕಾರನೇ ಅವ್ನ ಅರೆಸ್ಟ್ ಮಾಡಿದ್ರು. ಹಾಂ ಸರ್. ಸೊಮೋಟೋ ಕೇಸ್ ಹಾಕೊಂಡು ಹಿಂಗೆ ಸಾಮಾಜಿಕ ಜಾಲತಾಣದಲ್ಲಿ ಹಿಂಗ್ ಮಾಡಿರೋದ್ರಿಂದ ಅವನ್ನ ಅರೆಸ್ಟ್ ಮಾಡಿದ್ರು. ನಿನ್ ಮೇಲೆ ಅಲ್ಲೇ ಮಾಡೋರಲ್ಲ, ನೀನ್ ಹೋಗಿ ಅಲ್ಲೇ ಮಾಡಿರೋ ವಿಚಾರ ಕಂಪ್ಲೇಂಟ್ ಕೊಟ್ಟ? ಕಂಪ್ಲೇಂಟ್ ಕೊಡ್ಲೇಬೇಕು ಸರ್ ಅವರು. ಇಲ್ಲ, ಇವ್ನ ಅಣ್ಣ ಏನ್ ಮಾಡ್ದ ಗೊತ್ತಾ, ಅವ್ನ ಯಾರನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವ್ದೋ ಹೋಮ್ ಮಿನಿಸ್ಟರ್ PAK ಅಲ್ಲಿ ನನಗೆ ದೂರ್ ಕೊಟ್ಟಿದೀನಿ ಅಂತ ಕೊಟ್ಬಿಟ್ಟು ಫೋಟೋ ಹಾಕಂತಾರೆ.
ಓ ನೋಡಿ ಸರ್ ಇಂಥ ಅವಿವೇಕಿಗಳು ತುಂಬ್ಕೊಂಡವ್ರೆ ಸರ್, ಇವ್ರಿಗೆಲ್ಲ ಏನ್ ಒಳ್ಳೇದ್ ಮಾಡಕ್ ಮುಂದೆ ಹೋಗ್ತೀರಾ ಸರ್? ಅಯ್ಯೋ ಅಲ್ಲ, ಸಂಘಟನೆಗಳು ಎಷ್ಟು ಪ್ರತಿಭಟನೆ ಮಾಡ್ತಾವ ಅದ್ರ ವಿರುದ್ಧ. ಒಂದು ಮಾನವೀಯತೆ ಎಲ್ಲ ನೋಡಿ ಸರ್. ಅಯ್ಯೋ ಸರ್ ಈಗ ಅವ್ನು ಹೊಡೆದವನೆ, ತಲೆ ಮೇಲೆ ಹೊಡೆದವನೆ, ಕಪಾಳಕ್ಕೆ ಹೊಡೆದವನೆ, ಹೌದು. ಎಳ್ದವನೆ. ಹೌದು ಸರ್, ಆ ಹೌದು. ಬೋಳಿ ಮಗನ್ನ ಕರ್ನಾಟಕಕ್ಕೆ ಕರ್ಸ್ಬೇಕು. ಅವನು ರಾಯಚೂರಲ್ಲಿ ಇರುವಂತ ಸ್ಟೇಷನ್ಗೆ ಅವ್ನು ಬಂದ್ ಕೈ ಕಟ್ಕೊಂಡು ನಿಂತ್ಕೊಬೇಕು, ಆ ಕೆಲಸ ಮಾಡಿ ತೋರಿಸ್ಬೇಕು, ಅದು ಷರತ್ತು ಅಂದ್ರೆ. ಹೌದು ಹೌದು ಸರ್ ನಾವ್ ಅದಕ್ಕೆ ಸರ್ ಹೊರಗಡೆ ಇರೋ ಡ್ರೈವರ್ಗಳು ವಿಚಾರಕ್ಕೆ ನಾವು ಹೋಗೋದೇ ಇಲ್ಲ. ಹಿಡ್ಕೊಂಡು ಬಡದ್ರು ಕೂಡ ಏನ್ ಮಾಡ್ತೀರಾ, ವಿಧಿ ಇಲ್ಲ, ಯಾರ 4 ಜನ ಮಾತಾಡ್ತಾರಲ್ಲ ಅಂತ ಮಾತಾಡ್ಬೇಕಷ್ಟೇ. ಹಾಂ ಸರ್. ಅದೇ ನಮ್ ಸಂಘಟನೆಲಿರೋ ಮೆಂಬರ್ಗಳು ಮುಟ್ಬಿಡ್ಲಿ, ಅಯ್ಯೋ ಅನ್ನಿಸ್ಬಿಡ್ತೀನಿ. ಹಾಂ ಸರ್. ಹಂಗೆ ಇವ್ರುಗಳು ಯಾರು ಬರಲ್ಲ ಸರ್, ಇಂಥ ಸ್ವಾರ್ಥಿಗಳಿಗೆ ಏನ್ ಇಲ್ಲ ಸರ್, ಈ ಹುಡುಗನ್ ಸೇರಿಸ್ತೀನಿ, ನೀನು ಸೇರೋ, ನಿಮ್ಮ ಹುಡುಗರಿರಲ್ಲ ಅವ್ರನ್ನೂ ಸೇರಿಸು. ನೋಡು ಹಿಂಗಾದ ಆಮೇಲೆ ಅವ್ರಿಗೆ ಯಾರಿಗೆ ಸಮಸ್ಯೆ ಇದಾವೋ ಸಹಕರಿಸ್ಬೇಕು. ಯಾರಿಗೆ ಆಗಲಿ ನೋಡು, ಹಿಂಗೆ ಸಮಸ್ಯೆ ಆದಾಗ ಈಗ ಬೇರೆ ಮಾಡ್ದ್ವಾ ಅದನ್ನ ತಿಳ್ಕೋಬೇಕು. ಅವ್ರು ಅದನ್ನೇ ವಿವರವಾಗಿ ಹೇಳ್ತಿರೋದು. ಗೊತ್ತಿಲ್ಲ ಸರ್. ಅವ್ರು 112 ಫೋನ್ ಮಾಡಿ ಪೊಲೀಸವ್ರಿಗೆ ಇಂಟಿಮೇಷನ್ ಕೂಡ ಕೇಳಿ. ಸರಿ ಸರ್, ಸರಿ ಸರ್. ಪೊಲೀಸ್ನು ಅಲ್ಲಿ ಸ್ಟೇಷನ್ ಅವರೇ ಹೇಳ್ತಾರೆ ಗಾಡಿ ತಂದಿಲ್ಲ ಹಾಕಪ್ಪ ಅಂತ. ಇವ್ರು ಇನ್ನೊಂದ್ ಕೀ ಇದ್ರೆ ತರ್ಸ್ಕೊಳ್ಳಿ, ಇಲ್ಲ ಅಂದ್ರೆ ಒಂದು ಟೋವಿಂಗ್ ಮಾಡ್ಕೊಂಡಾದ್ರು ಅಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಗಾಡಿನ ಎತ್ಕೊಂಡೋಗಿ ಹಾಕ್ಲಿ. ಓಕೆ ಸರ್, ಓಕೆ ಸರ್. ಯಾವನು ಬುಕ್ ಮಾಡ್ಕೊಂಡು ಕರ್ಸ್ಕೊಂಡಿರ್ತಾರಲ್ಲ ಅವ್ರು ರ್ಯಾಪಿಡೋ ಸಂಸ್ಥೆ ಅವರೇನೆ ಡೀಟೇಲ್ಸ್ ಕೊಡ್ತಾರೆ ಪೊಲೀಸ್ನವ್ರಿಗೆ. ಓಕೆ ಸರ್. ಆ ಮಿಂಡ್ರು ಕೊಡ್ತವನ್ನ ಪೊಲೀಸ್ ಅವರೇ ಕರೆಸ್ತಾರೆ. ಓಕೆ ಸರ್, ಓಕೆ ಸರ್. ಮೇಲೆ ಏನೋ ಒಂದು ಇತ್ಯರ್ಥ ಮಾಡ್ಕೊಡ್ತಾರೆ. ಸರಿ ಸರ್, ಸರಿ ಸರ್. ಓಕೆ, ಅದನ್ನ ಮಾಡಕ್ ಹೇಳಿ ಫಸ್ಟ್ ಅವ್ರ ಹುಡುಗನ್ಗೆ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಕೇಳಿಸ್ಕೊಂಡೆ ಇಷ್ಟೆಲ್ಲ ಹುಡುಗ. ಹ್ಞೂ ಸರ್, ದರ್ಶನ ಹೇಳಪ್ಪ, ಹೇಳುತ್ತೆ ಸರ್, ಹೇಳುತ್ತೆ. ಜೀವನದಲ್ಲಿ ಬದಲಾಗ್ಬೇಕು ಮರಿ, ಇದು ಬೆಂಗಳೂರು. ಸರಿ ಸರ್, ಆಯ್ತು ಸರ್. ಗೊತ್ತಿಲ್ಲ ಸರ್ ನಮ್ಗೆ. ನಿನ್ ಬಟ್ಟೆ ಬಿಚ್ಬಿಟ್ಟು ನಿನ್ಗೆ ಮಾರ್ಬಿಡ್ತಾರೆ. ಹೌದು ಸರ್, ಹೌದು. ಮಾಡೋ ಕೆಲಸ ಮಾಡು.